ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸುವವನಾಗಿದ್ದೇನೆ. ಮಕ್ಕಳೇ, ನೀವೆಲ್ಲರೂ ಈ ಬೈಬಲ್ ಯೂನಿಯನ್ ನಡೆಸುವಂಥ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ಪ್ರತಿ ವಾರ ಅಟೆಂಡ್ ಆಗಿ ನೀವು ಆಶೀರ್ವಾದ ಹೊಂದ್ತಾ ಇದ್ದೀರಾ. ಅದಕ್ಕಾಗಿ ನಾವು ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಹೇಳ್ತೇನೆ. ಮಕ್ಕಳೇ, ನೀವು ಈ ಕಾರ್ಯಕ್ರಮವನ್ನು ನೀವು ನೋಡ್ರಿ ಮತ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಫಾರ್ವರ್ಡ್ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸ್ತಾನೆ. ಓಕೆ ಮಕ್ಕಳೇ, ನಾವು ಈ ಒಂದು ಸಂಡೇ ಸ್ಕೂಲನ್ನು ಪ್ರಾರಂಭಿಸುವ ಹಾಗೆ ಒಂದು ಆ್ಯಕ್ಷನ್ ಸಾಂಗನ್ನು ನೋಡೋಣ, ಮಾಡೋಣ, ನಲಿಯೋಣ. ಮಕ್ಕಳೇ, ನೀವು ಈ ಒಂದು ಆ್ಯಕ್ಷನ್ ಸಾಂಗ್ ನೋಡಿದ್ರಲ್ಲ, ನೀವು ಆ್ಯಕ್ಷನ್ ಸಾಂಗ್ ಕಲಿಬೇಕು. ಯಾಕಂತ ಹೇಳಿದ್ರೆ, ದಾವೀದನು ಸಹ ದೇವರ ಮಂಜೂಷವನ್ನು ತರುವಾಗ ಆತನು ನಾಟ್ಯವಾಡುತ್ತಾ ದೇವರನ್ನು ಮಹಿಮೆ ಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಓಕೆ, ಹೇಗೂ ಇರಲಿ, ನಾವು ಇವತ್ತಿನ ದೇವರ ವಾಕ್ಯವನ್ನು ಕೇಳೋದಕ್ಕೆ ಮೊದಲೇ ನಾನೊಂದೆರಡು ಮಾತನ್ನು ನಿಮಗೆ ಹೇಳೋನಾಗಿದ್ದೇನೆ. ಮಕ್ಕಳೇ, ನೀವು ಶಾಲೆಗೆ ಹೋಗಬೇಕಾದ್ರೆ ಎಲ್ಲರೂ ಅಮ್ಮ ಕಟ್ಕೊಟ್ಟಂಥ ಟಿಫನ್ ತಗೊಂಡು ಹೋಗ್ತೀರಲ್ವಾ? ಹಾಗೆ ಆ ಟಿಫನ್ನಲ್ಲಿ ಏನಿರುತ್ತೆ ಅನ್ನೋದ್ರ ಮೇಲೆ ನಿಮಗೆ ತುಂಬ ಇಂಟ್ರೆಸ್ಟ್. ಒಂದು ವೇಳೆ ಚಾಕ್ಲೇಟು, ಆಮೇಲೆ ಕೇಕ್ ಇರ್ಬೋದು, ಇಲ್ಲ ಬಿಸ್ಕೆಟ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪಿಜ್ಜಾ ಇರ್ಬೋದು, ಕಬಾಬ್ ಇರ್ಬೋದು. ಓಕೆ, ಅದೆಲ್ಲ ತಗೊಂಡು ಹೋದಾಗ ನಿಮಗೆ ಜ್ಞಾಪಕ ಇರುತ್ತೆ, ಓ ಅಮ್ಮ ಇದನ್ನು ಹಾಕಿದ್ದಾರೆ ತಿನ್ನಬೇಕು ಅಂತ ಹೇಳಿ. ಹಾಗೆ ನೀವು ತಗೊಂಡು ಹೋದಾಗ ನೀವೇನು ಮಾಡ್ತೀರಾ? ನಿಮ್ಗೆ ಭಾಳ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಕೊಡೋದಿಲ್ಲ, ಒಬ್ಬರೇ ಸಪ್ರೇಟಾಗಿ ಕುತ್ಕೊಂಡು ಹೀಗೆ ಮುಚ್ಚಿಟ್ಕೊಂಡು ಏನು ಮಾಡ್ತೀರಾ? ತಿಂತೀರಾ ಅಲ್ವಾ? ಆದರೆ ಮಕ್ಕಳೇ, ಅದು ಮಾಡೋದು ತಪ್ಪು. ನಿಮ್ಮ ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಕೂತು ತಿನ್ನುವಾಗ ನೀವು ಅವರಿಗೆ ಸ್ವಲ್ಪ ಆದರೂ ಕೊಟ್ಟು ಅವರ ಜೊತೆಯಲ್ಲಿ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಬೇಕು. ಹಾಗೆ ಚಾಕ್ಲೇಟ್ ಆಗಲಿ, ಎಗ್ ಆಗಲಿ, ಮೊಟ್ಟೆ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದಿರಲಿ, ಪಿಜ್ಜಾ ಇರಲಿ, ಕಬಾಬ್ ಇರಲಿ, ಇನ್ನೊಬ್ಬರಿಗೆ ಕೊಟ್ಟು ಹಂಚಿ ತಿನ್ನುವಾಗ ಅದು ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಹೇಗೆ ನೀವು ಅದರಲ್ಲಿ ಒಂಚೂರು ವೇಸ್ಟ್ ಮಾಡದೆ ತಿನ್ನಬೇಕಲ್ವಾ? ಹಾಗೆ ಒಂಚೂರು ವೇಸ್ಟ್ ಮಾಡದೆ ತಿನ್ನೋರಾಗಿರಬೇಕು. ಓಕೆ ಮಕ್ಕಳೇ, ಹಾಗೆ ಹಂಚಿ ತಿನ್ನುವುದನ್ನು ಯೇಸು ಸ್ವಾಮಿಯಿಂದ ಕಲಿತು ಒಬ್ಬ ಬಾಲಕ ತನ್ನಲ್ಲಿರುವಂಥ ಆಹಾರವನ್ನು ಯೇಸು ಸ್ವಾಮಿ ಕೊಟ್ಟಿದ್ದಂಥ ಒಂದು ಕಥೆಯನ್ನು ನಾವು ಇವತ್ತು ಕೇಳೋದಕ್ಕೆ ಹೋಗ್ತೇವೆ. ಆ ಕಥೆಯನ್ನು ಇವತ್ತು ನಾವು ನೋಡೋಣ, ಕಲಿಯೋಣ, ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳೋಣ ಮತ್ತು ದೇವರನ್ನು ಮಹಿಮೆ ಪಡಿಸೋಣ. ಗಲಿಲಾಯ ಸರೋವರದ ಬಳಿಯಲ್ಲಿ ತಿಬೇರಿಯ ಎಂಬ ಸ್ಥಳವಿತ್ತು. ಅಲ್ಲಿರುವ ಸಮುದ್ರಕ್ಕೆ ತಿಬೇರಿಯ ಸಮುದ್ರ ಅಂತಲೂ ಹೇಳ್ತಾರೆ. ಅಲ್ಲಿನ ಒಂದು ಹಳ್ಳಿಯ ಹುಡುಗನಿಗೆ ಗಾಳ ಹಾಕಿ ಮೀನು ಹಿಡಿಯುವುದು ಎಂದರೆ ತುಂಬ ಇಷ್ಟ. ಅದಕ್ಕೆ ಅವನು ತಾಯಿಯ ಬಳಿಯಲ್ಲಿ ಕೇಳಿ, ತಾನು ಮೀನು ಹಿಡಿಯಲು ಹೋಗುತ್ತೇನೆ, ನನಗೆ ಊಟ ಕಟ್ಟಿಕೊಡು ಅಂತ ಹೇಳುತ್ತಾನೆ. ತಾಯಿ ತುಂಬ ಸಂತೋಷದಿಂದ ಊಟ ಕಟ್ಟಿ ಕೊಡುತ್ತಾರೆ. ಆಗ ಅವನು ಗಲಿಲಾಯ ಸರೋವರದ ಬಳಿಗೆ ಮೀನು ಹಿಡಿಯಲು ಬರುತ್ತಾನೆ. ಆತನು ದೂರದಲ್ಲಿ ನೋಡುವಾಗ ಒಂದು ದೋಣಿ ಆ ಕಡೆ ಬರುತ್ತಾ ಇತ್ತು. ಅದನ್ನು ನೋಡುವಾಗ ಕೆಲವು ಜನರು ಆ ದೋಣಿಯಿಂದ ಇಳಿದು ಬಂದರು. ಅವರು ಯಾರೆಂದರೆ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು. ಅವರೆಲ್ಲರೂ ಸ್ವಲ್ಪ ಸಮಯ ದಣಿವಾರಿಸಿಕೊಳ್ಳಲು ಅಲ್ಲಿಗೆ ಬಂದಿದ್ದರು. ಯಾಕೆಂತ ಹೇಳಿದರೆ ಅವರು
ಸುವಾರ್ತೆಯನ್ನು ಸಾರಿ ಬಳಲಿದ್ದರು. ಅಷ್ಟರಲ್ಲಿ ಯೇಸು ಸ್ವಾಮಿಯವರು ಅಲ್ಲಿಗೆ ಬಂದಿದ್ದಾರೆಂದು ತಿಳಿದ ಅಕ್ಕಪಕ್ಕದ ಹಳ್ಳಿಯವರು ಓಡೋಡಿ ಬರಲು ಪ್ರಾರಂಭಿಸುತ್ತಾರೆ. ಯೇಸು ಸ್ವಾಮಿಯವರಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಕಾಯಿಲೆಗಳಿಂದ ಗುಣವನ್ನು ಹೊಂದುತ್ತಾರೆ. ಆನಂತರ ಯೇಸು ಸ್ವಾಮಿಯವರು ಗುಡ್ಡದ ಮೇಲೆ ತನ್ನ ಶಿಷ್ಯರೊಂದಿಗೆ ಕುಳಿತಿರುವಾಗ ಜನರೆಲ್ಲರೂ ಬಂದು ಸೇರಿ ಅವರ ವಾಕ್ಯವನ್ನು ಕೇಳುತ್ತಾರೆ. ಸಂಜೆಯವರೆಗೂ ದೇವರ ರಾಜ್ಯದ ವಾಕ್ಯವನ್ನು ಕೇಳಿದ ಜನರು ಅವರು ಹಿಂತಿರುಗಲು ಸಿದ್ಧವಾಗುತ್ತಾರೆ. ಸಂಜೆ ಆದಾಗ ಯೇಸು ಸ್ವಾಮಿಯವರು ಈ ಜನರಿಗೆ ಏನಾದರೂ ಊಟಕ್ಕೆ ಕೊಡಬೇಕಲ್ಲ ಎಂದು ಶಿಷ್ಯರ ಬಳಿ ಹೇಳುವಾಗ ಶಿಷ್ಯರು ಇವರಿಗೆ ಊಟ ಕೊಡಲು ಸುಮಾರು 200 ರೂಪಾಯಿಗಳಾದರೂ ಬೇಕು ಎಂದು ಹೇಳುತ್ತಾರೆ. ಆಗ ಯೇಸು ಸ್ವಾಮಿಯವರು ಈ ಗುಂಪಿನಲ್ಲಿ ಯಾರ ಬಳಿಯಲ್ಲಾದರೂ ಆಹಾರವಿದೆಯೇ ಎಂಬುದಾಗಿ ನೋಡಿರಿ ಎಂಬುದಾಗಿ ಹೇಳುತ್ತಾರೆ. ಆಗ ಪೇತ್ರನ ತಮ್ಮನಾದ ಆಂದ್ರೆಯನು, ಸ್ವಾಮಿ, ಇಲ್ಲೊಬ್ಬ ಬಾಲಕನ ಬಳಿಯಲ್ಲಿ 5 ರೊಟ್ಟಿ 2 ಮೀನುಗಳಿವೆ, ಅದು ಯಾತಕ್ಕೆ ಸಾಲುತ್ತವೆ ಎಂಬುದಾಗಿ ಆ ಶಿಷ್ಯನು ಹೇಳುತ್ತಾನೆ. ಯೇಸು ಸ್ವಾಮಿಯವರು ಆ ಬಾಲಕನನ್ನು ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳಿದಾಗ ಆ ಬಾಲಕನನ್ನು ಆತನ ಬಳಿಗೆ ಕರ್ಕೊಂಡು ಬರುತ್ತಾರೆ. ಆಗ ಯೇಸು ಸ್ವಾಮಿಯವರು ಶಿಷ್ಯರಿಗೆ, ಜನರೆಲ್ಲರಿಗೂ ಹುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಯಾಗಿ 50 ಜನರಾಗಿ ಕೂತುಕೊಳ್ಳಲು ಹೇಳ್ರಿ ಎಂಬುದಾಗಿ ಹೇಳ್ತಾರೆ. ಆ ಬಾಲಕನ ಕೈಯಲ್ಲಿದ್ದ ಆ 5 ರೊಟ್ಟಿ 2 ಮೀನನ್ನು ಯೇಸು ಸ್ವಾಮಿಯವರು ತಮ್ಮ ಕೈಯಲ್ಲಿ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಹಂಚಲು ಕೊಡುತ್ತಾರೆ. ಜನರು ಆ ಹಂಚಿದ ಆಹಾರವನ್ನು ಹೊಟ್ಟೆ ತುಂಬ ತಿಂದು ತೃಪ್ತಿ ಹೊಂದುತ್ತಾರೆ. ಎಲ್ಲರೂ ತಿಂದು ತೃಪ್ತರಾದಾಗ ಯೇಸು ಸ್ವಾಮಿಯವರು ಉಳಿದ ಎಲ್ಲ ಆಹಾರವನ್ನು ಕೂಡಿಸಿರಿ, ಸ್ವಲ್ಪವಾದರೂ ವ್ಯರ್ಥವಾಗಬಾರದು ಎಂದು ಹೇಳಿದಾಗ ಅವುಗಳನ್ನು ಕೂಡಿಸಲಾಗಿ 12 ಪುಟ್ಟಿಗಳಷ್ಟು ರೊಟ್ಟಿ ಮೀನು ಉಳಿದಿರುತ್ತವೆ. ಆ ದಿನ ಊಟ ಮಾಡಿದ ಗಂಡಸರ ಸಂಖ್ಯೆ ಸುಮಾರು 5,000 ಜನರು. ಯೇಸು ಸ್ವಾಮಿಯವರು 5 ರೊಟ್ಟಿ 2 ಮೀನುಗಳನ್ನು 5,000 ಜನರಿಗೆ ಹಂಚಿದಾಗ ಜನರೆಲ್ಲರೂ ಆತನನ್ನು ನಂಬುತ್ತಾರೆ ಮತ್ತು ಆತನನ್ನು ಹಿಂಬಾಲಿಸುವವರಾಗುತ್ತಾರೆ. ನಮ್ಮ ದೇವರು ಒದಗಿಸುವ ಆತನ ಮಕ್ಕಳೇ, ನಮಗೆ ಬೇಡಿಕೊಳ್ಳುವಾಗ ಆತನು ನಮಗೆ ಒದಗಿಸಿಕೊಡುತ್ತಾನೆ. ಪ್ರಿಯ ಮಕ್ಕಳೇ, ಬಾಲಕನು ಮಾಡಿದ ಒಂದು ತ್ಯಾಗದಿಂದ ಯೇಸು ಸ್ವಾಮಿಯವರು 5,000 ಜನರಿಗೆ ಊಟ ಹಂಚಿದರು. ಬಾಲಕನು ತನ್ನ ಊಟವನ್ನು ಬಚ್ಚಿಟ್ಟುಕೊಳ್ಳಲಿಲ್ಲ. ಮಕ್ಕಳೇ, ನಾವು ಸಹ ಆಹಾರವನ್ನು ಮುಚ್ಚಿಟ್ಟುಕೊಳ್ಳಬಾರದು, ಇತರರಿಗೆ ಕೊಡುವವರಾಗಿರಬೇಕು ಮತ್ತು ಆಹಾರವನ್ನು ಯಾವತ್ತೂ ವ್ಯರ್ಥ ಮಾಡಬಾರದು. ಆದ್ದರಿಂದಲೇ ಆಶೀರ್ವದಿಸಲ್ಪಟ್ಟಂಥ ಆಹಾರವು ಬೇರೆ ದಿನಗಳಲ್ಲಿ ಶಿಷ್ಯರು ಅದನ್ನು ಉಪಯೋಗಿಸಿ ತಿಂದಿರಬಹುದು ಅಲ್ಲವ ಮಕ್ಕಳೇ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಮಕ್ಕಳು ಹಂಚಿಕೊಂಡು ತಿನ್ನುವುದರ ಮೂಲಕ ತಮ್ಮ ಪ್ರೀತಿಯನ್ನು ಇತರರಿಗೆ ತೋರಿಸುವಂತಾಗಲಿ. ಮಕ್ಕಳ ತಂದೆ ತಾಯಿಗಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ನೀವು ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನು ರಕ್ಷಕನಾದ ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂದು ಹೇಳಿದ ಯೇಸು ನಮ್ಮೊಂದಿಗಿದ್ದಾನೆ. ಮಗನೇ, ಮಗಳೇ, ಭಯಪಡಬೇಡ, ಕಳವಳಗೊಳ್ಳಬೇಡ, ಚಿಂತಿಸಬೇಡ. ಯೇಸು ನಮ್ಮೊಂದಿಗಿದ್ದಾನೆ. ಭಯಪಡಬೇಡ, ಯೇಸು ಜೊತೆಯಲ್ಲಿರುವನು. ಕಳವಳಬೇಡ, ನಿನ್ನ ಕಾಯುವನು. ಚಿಂತಿಸಬೇಡ, ನಿನ್ನ ಕೈ ಬಿಡಲಾರ. ಚಿಂತಿಸದಿರು, ಯೇಸು ಇರುವನು. ಭಯಪಡಬೇಡ, ಯೇಸು ಜೊತೆಯಲ್ಲಿರುವನು. ಕಳವಳಬೇಡ, ನಿನ್ನ ಕಾಯುವನು. ಚಿಂತಿಸಬೇಡ, ನಿನ್ನ ಕೈ ಬಿಡಲಾರ. ಚಿಂತಿಸದಿರು, ಯೇಸು ಇರುವನು. ನಮ್ಮ ದೇವರು ಅದ್ಭುತ ಮಾಡುವ ದೇವರು, ಅನುದಿನವೂ ನಡೆಸುವ ದೇವರು, ಹೊಸ ಜೀವವನ್ನು ಕೊಡುವಂಥ ದೇವರು, ಜಯವನ್ನು ಕೊಡುವಂಥ ದೇವರು. ನಾವು ಯಾಕೆ ಚಿಂತೆ ಮಾಡಬೇಕು? ನಾವು ಚಿಂತೆ ಮಾಡುವ ಅಗತ್ಯವಿಲ್ಲ. ಅದ್ಭುತವ ಮಾಡುವನು ಯೇಸು, ಅನುದಿನವೂ ನಡೆಸುವನು ಯೇಸು. ಹೊಸ ಜೀವ ಕೊಡುವನು,
ತಾಯಿ ಗರ್ಭದಿಂದಲೂ ನನ್ನನ್ನು ನಿನ್ನನ್ನು ತಿಳಿದಿರುವಂಥ ದೇವರು, ಪ್ರೀತಿಯಿಂದ ನಮ್ಮನ್ನು ಬೆಳೆಸುವಂಥ ದೇವರು, ಜ್ಞಾನವನ್ನು ಕೊಟ್ಟು ನಿತ್ಯ ಜೀವಕ್ಕೆ ನಡೆಸುವ ದೇವರು ನನಗೂ ನಿನಗೂ ಇದ್ದಾನೆ. ಮಗನೇ ಮಗಳೇ, ಚಿಂತಿಸದಿರು, ಆತನು ನಮ್ಮನ್ನು ಕೈ ಹಿಡಿದು ನಡೆಸುವನು. ತಾಯಿಗ